ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ದೋಸೆ ಹಿಟ್ಟಿಂದ ಒಂದು ಒಳ್ಳೆ ರೆಸಿಪಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನು ಒಂದು ಬೌಲಷ್ಟು ದೋಸೆ ಹಿಟ್ಟು ತಗೊಂಡಿದ್ದೆ. ಅದನ್ನು ನಾನು ಒಂದು ದೊಡ್ಡ ಬೌಲ್ಗೆ ಹಾಕೊತಾ ಇದ್ದೀನಿ. ನೋಡಿ, ಒಂದು ದೊಡ್ಡ ಬೌಲ್ಗೆ ನಾನು ತಗೊಂಡಿದ್ದು ಒಂದು ಬೌಲು ದೋಸೆ ಹಿಟ್ಟು. ಹುಳಿ ಬಂದಿರಬಾರ್ದು, ಫ್ರೆಶ್ ಆಗಿರೋಂಥದ್ದನ್ನ ತಗೋಬೇಕು. ನೋಡಿ, ನಾನು ಒಂದು ಅರ್ಧ ಬೌಲಷ್ಟು, ನಾನು ಯಾವ ಬೌಲಲ್ಲಿ ತಗೊಂಡಿದ್ದೋ ಅದರೊಳಗೆ ಅರ್ಧ ಬೌಲಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದನ್ನು ಜಲ್ಡಿ ಮಾಡಿ ಹಾಕೊಳ್ಳಿ, ಯಾಕೆಂದರೆ ಗಂಟೆಲ್ಲ ಇರುತ್ತಲ್ಲ ಅದು ಮತ್ತು ಹಾಕಬೇಕಾದ್ರೆ ಎಲ್ಲ ಸಿಗಾಕೊಳ್ಳುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ. ಒಂದು ಚಿಟಿಕೆ ಸೋಡಾ ಕೂಡ ಹಾಕೊತಾ ಇದ್ದೀನಿ. ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಆ ಥರ ಮಿಕ್ಸ್ ಮಾಡ್ಕೋಬೇಕು, ನೀರು ಹಾಕಬಾರ್ದು. ಮೊದಲೇನೇನೆ ನೀಟಾಗಿ ಗಂಟೆಲ್ಲ ಹೋಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಮಿಕ್ಸ್ ಮಾಡ್ಕೊಳ್ಳೋದಿದ್ರೆ ಅದರೊಳಗೆ ಮಾಡ್ಕೋಬೋದು. ನಾನು ಇದ್ರೊಳಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈ ಥರ ಇದ್ದರೆ ಗಂಟೆಲ್ಲ ಆಗಲ್ಲ, ಚೆನ್ನಾಗಿ ಗಂಟೆಲ್ಲ ನೀಟಾಗಿ ಹೊಡೆಯುತ್ತೆ. ನೋಡಿ, ನಾನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟಿರಬೇಕು, ಅತಿ ತೆಳ್ಳಗೂ ಇರಬಾರ್ದು, ಅತಿ ಗಟ್ಟಿಗೂ ಇರಬಾರ್ದು. ನೋಡಿ, ನಾನೊಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಕೊಬ್ಬರಿ ತುರಿಯೋದ್ರೊಳಗಡೆಗೆ ಸೌಟಲ್ಲಿರೋದನ್ನ ಹಾಕ್ಕೊಂಡು ನೀಟಾಗಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಅದರೊಳಗೆ ಹಾಕೊಳ್ಳೋದ್ರಿಂದ ಸಣ್ಣದಾಗೆ ಬಾಲ್ ಥರ ಬೀಳ್ತಾ ಇದೆ. ನೋಡಿ, ಎಷ್ಟು ಸಣ್ಣದಾಗಿ ಚೆನ್ನಾಗಿ ಬೀಳ್ತಾ ಇದೆ ರೌಂಡ್ ಶೇಪಲ್ಲಿ. ನೀವು ಈ ಥರ ಹಾಕೊಳ್ಳಿ. ಏನಾರು ಅಷ್ಟು ಬೀಳಲಿಲ್ಲ ಅಂದರೆ ಒಂದು ಸೌಟ್ ತಗೊಂಡು ನಿಧಾನವಾಗಿ ಅದ್ರ ಮೇಲೆ ಇದನ್ನು ಮಾಡಿದ್ರೆ ಬೀಳುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ. ನೋಡಿ, ಅವಾಗಲೇನೇ ಹಾಕಬಾರ್ದು, ಕಲರ್ ಚೇಂಜ್ ಆದಾಗ ಕೈ ಆಡಿಸ್ಬೇಕು. ನೋಡಿ, ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಅಲ್ಲೊಂದು. ನೋಡಿ, ನೀಟಾಗೆಲ್ಲ ಕಲರ್ ಚೇಂಜ್ ಆಗ್ತಾ ಇದೆ. ನಾನಿವಾಗ ಒಂದು ಜಾಲ್ರಿಗೆ ಹಾಕೊತಾ ಇದ್ದೀನಿ, ಎಣ್ಣೆ ಎಲ್ಲ ನೀಟಾಗಿ ಸೋರ್ಕೊಳ್ಳಿ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರು. ಇದಕ್ಕೆ ನೀವು ಬೇಕಂದರೆ ಖಾರದ ಪುಡಿ ಬೇಕಾದ್ರೂ ಸೇರಿಸ್ಕೋಬೋದು. ನೋಡಿ, ಎಷ್ಟು ಗರಿ ಆಗಿದೆ. ಖಾರದ ಪುಡಿ ಬೇಕಾದ್ರೂ ಹಾಕೋಬೋದು. ಕಡಲೆ ಬೀಜ ಮತ್ತು ಕರಿಬೇವು, ಕಡಲೆ ಎಲ್ಲ ಎಣ್ಣೆಲಿ ಫ್ರೈ ಮಾಡಿ ಕೂಡ ನೀವು ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.